ನಮ್ಮ ಒಂದು ಶಾಲೆಗೆ ಪಾಲಕರಾಗಿ ಹಾಗೂ ಅತಿಥಿಗಳಾಗಿ ಕೂಡ ಆಗಮಿಸಿದಂತ ಶ್ರೀ ರವಿಶಂಕರ್. हेलो, बोलो भारत माता की, बोलो भारत माता की, वंदे वंदे. श्री विष्णु ವಿಶ್ವದಿಮೂಲ ಮಾಯಾಲೂಲ ದೇವ ಸರ್ವೇಶ ಪರ ಬೊಮ್ಮನೆಂದು ಆವುದನ್ನು ಜನ ಕಾಣದನ್ನು ಮರೆತಿ ನಂಬಿರುವುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಡಿವಿಜಿಯವರ ಈ ಅದ್ಭುತ ಸಾಲುಗಳನ್ನ ನೆನಪಿಸಿಕೊಳ್ತಾ ಈಗಾಗಲೇ ಪ್ರಕಟ ಮಾಡಿದಂತೆ ನಾನು ಆಕಸ್ಮಿಕ ಅತಿಥಿ, ಅಚಾನಕ ಅತಿಥಿ. ನಾನು ನಮ್ಮ ಮನೆಯಾಗ ಹೇಳಿ ಬಂದಿದ್ದೆ, ನಮ್ಮ ಹುಡುಗರು ಇಬ್ಬರು ಇಲ್ಲೇ ಅದರ ಅಣ್ಣನ ಮಕ್ಕಳು. ಯಪ್ಪ ನೀನು ಮ್ಯಾಗ ಹೋಗಿ ಕೆಳಗೆ ಕುಂದತೆ, ಇಲ್ಲ ನಿನ್ನ ಮಕ್ಕಳ ಕುಂದಿರ್ತೀನಿ ಅಂದೆ. ಅಲ್ಲಿ ಕುಂತಿದ್ದೆ, ಯಾಕಂದ್ರೆ ಮೈಕಿಗೆ ನನಗಂದ್ರೆ ಭಾಳ ಪ್ರೀತಿ. ಮೈಕು ನನಗಂದ್ರೆ ಏನು ಒಟ್ಟು ಮೈಕ್ ಎಲ್ಲಿ ಇತ್ತಂದ್ರೆ ನನ್ನ ಕೈಯಾಗ ಬಂದ್ಬಿಡ್ತದೆ. ಅದು ಆ ಪ್ರೀತಿಯಿಂದ ಮೈಕ್ ನನ್ನ ಇಲ್ಲಿ ಕಳಿಸೈತಿ, ಸಂತೋಷ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ SSLC ವಿದ್ಯಾರ್ಥಿಗಳಿಗೆ ಶುಭ ಕೋರುವಂತ ಈ ಪವಿತ್ರ ಸಮಾರಂಭದಲ್ಲಿ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರೇ, ಎಲ್ಲ ಗುರುವೃಂದವೇ, ಹಾಗೆ ಪಾಲಕ ಪೋಷಕರೇ, ಜೊತೆಗೆ ದೇವ ಸ್ವರೂಪರಾದಂಥ ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ನಾನು ಹೆಚ್ಚೇನು ಮಾತಾಡೋದಿಲ್ಲ, ಕೇವಲ 60 ನಿಮಿಷ ಮಾತಾಡ್ಬಿಡ್ತೀನಿ. ಇವತ್ತು ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟರು ಕೂಡ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ವಿಶೇಷ ಆಗೈತಿ. ಯಾಕಂದ್ರೆ ನನ್ನ 2 ಕಣ್ಣುಗಳಂತಿರುವ ನನ್ನ ತಾಯಿ ಅಲ್ಲಿ ಕೂತಿದ್ದಾಳೆ, ಹಾಗೆ ಇನ್ನೊಂದು ಕಣ್ಣಾಗಿರುವಂಥ ನನ್ನ ಧರ್ಮಪತ್ನಿ ಇಲ್ಲಿ ಕೂತಿದ್ದಾಳೆ. ಬಹುಶಃ ಇವತ್ತು ನಾನು ಅದೃಷ್ಟವಂತ. ಯಾಕಂದ್ರೆ ನನ್ನನ್ನು ಪಾಲನೆ ಪೋಷಣೆ ಮಾಡಿ ನನ್ನನ್ನು ಎತ್ತು ಹೊತ್ತು ಇಂಥ ಒಂದು ಸ್ಥಾನಕ್ಕೆ ಕಾರಣಕರ್ತರಾದಂಥ ನನ್ನ ತಾಯಿ ಇಲ್ಲಿದ್ದಾಳೆ. ಜೊತೆಗೆ ನನ್ನೊಟ್ಟಿಗೆ ಅರ್ಧ ಭಾಗವನ್ನು ಹಂಚಿಕೊಂಡು ಅರ್ಧಾಂಗಿಯಾಗಿ ಎಲ್ಲ ಕಷ್ಟ ನಷ್ಟ ನೋವುಗಳಿಗೆ ನಲಿವುಗಳಿಗೆ ಸ್ಪಂದನೆ ಮಾಡ್ತಾ ಇವತ್ತು ನಾನು ಇಲ್ಲಿ ನಿಂತು ಮಾತಾಡಕತ್ತೀನಿ ಅಂದ್ರೆ ಆ 2 ಶಕ್ತಿಗಳು ಕಾರಣ ಅಂತ ನಾನು ಬಹಳ ಹೆಮ್ಮೆ ಅಭಿಮಾನದಿಂದ ಹೇಳ್ತೀನಿ. ಬಹುಶಃ ನನ್ನ ಮಗನೂ ಕೂಡ ಇಲ್ಲಿ ಓದ್ತಾ ಇದ್ದಾನೆ, ಅವನು ಕೂಡ SSLC. ನಾನು ಒಂದೇ ಮಾತು ಹೇಳ್ತಿದ್ದೆ ಎಲ್ಲರಿಗೂ ಕೂಡ, ನಮ್ಮ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ನಾವೆಷ್ಟೇ CM ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಬೇಕಾದಾಗಿರಲಿ, ನೀವು ಬೇಕಾದಂಥ ದೊಡ್ಡ ಹುದ್ದೆ ಇರಲಿ, ನಿಮಗೆ ಬೇಕಾದಷ್ಟು ಜ್ಞಾನ ಇರಲಿ, ನಮ್ಮ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಹಂಚಿಕೆ ಮಾಡಬೇಕಂದ್ರೆ ಖಂಡಿತವಾಗಲು ಸಾಧ್ಯ ಇಲ್ಲ. ಇದು ನನ್ನ ಅನುಭವದ ಮಾತು. ನಾನು ಎಲ್ಲರಿಗೂ ಹೇಳ್ತೀನಿ, ತಂದೆ ತಾಯಿ ಮಕ್ಕಳಿಗೆ ಜೀವ ಕೊಟ್ರೆ ನಮ್ಮ ಮಕ್ಕಳಿಗೆ ಜೀವನ ಕೊಡೋರು ಯಾರಾದರೂ ಇದ್ರೆ ಅದು ಗುರುಗಳು ಅಂತ ಬಹಳ ಅಭಿಮಾನದಿಂದ ಹೇಳ್ತೀನಿ. ಹಾಗಾಗಿ ಎಲ್ಲ ಪಾಲಕರು, ತಂದೆ ತಾಯಿಯರು, ಮಕ್ಕಳು ಒಂದು ತಂದೆ ತಾಯಿಗೆ ಗೌರವ ಕೊಡಬೇಕು, ಯಾಕಂದ್ರೆ ಅವರು ಜೀವ ಕೊಟ್ಟಾರ. ಇನ್ನೊಂದು ಯಾರಿಗೆ ನಾವು ಗೌರವ ಕೊಡಬೇಕಂದ್ರೆ ಜೀವನವನ್ನ ರೂಪಿಸಿರುವಂತ ನಿಮ್ಮ ಗುರುಗಳಿಗೆ, ಗುರುಮಾತೆಯರಿಗೆ ಯಾವಾಗಲೂ ಕೂಡ ನೀವು ಗೌರವವನ್ನು ಕೊಡಬೇಕು, ಅಭಿಮಾನವನ್ನು ತೋರಿಸಬೇಕು. ಇದು ವಿದ್ಯಾರ್ಥಿಗಳು ಮೊದಲು ಪಾಲಿಸಬೇಕಾದಂತ ಬಹುಮುಖ್ಯವಾದಂತ ಕರ್ತವ್ಯ. ಇನ್ನು ಕೆಲವು ಮಕ್ಕಳು ಓದಿನಲ್ಲಿ ಬಹಳಷ್ಟು ಮುಂದಿರ್ತಾರೆ, ಕೆಲವು ಮಕ್ಕಳು ಇನ್ನೊಂದು ಯಾವುದೋ ಒಂದು ಕ್ರೀಡೆಯಲ್ಲಿ ಮುಂದಿರ್ತಾರೆ, ಇನ್ನೊಂದು ಮಗು ಸಂಗೀತದಲ್ಲಿ ಮುಂದಿರ್ತದೆ. ಹೀಗೆ ಮಕ್ಕಳ ಒಂದು ಅವರ ಆಸಕ್ತಿಯಂತೆ ಮಕ್ಕಳು ಕಲೀಲಿಕ್ಕೆ ಬಯಸ್ತಾರೆ. ಆದ್ರೆ ನಾವು ಮಗು ಹೆಂಗ್ ಕಲಿಬೇಕಪ್ಪ ಅಂತಂದ್ರೆ ಕಲಿಕೆಗೆ ಯಾರ್ದು ಒತ್ತಡ ಇರಬಾರ್ದು, ಒತ್ತಡ ರಹಿತವಾಗಿ ಕಲಿಕೆ ಆಗಬೇಕು.
ಒತ್ತಡ ರಹಿತವಾಗಿ ಕಲಿಕೆ ಆಗಬೇಕಂದ್ರೆ ಮಕ್ಕಳಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕನ್ನುವಂತ ಛಲ ಹುಟ್ಟಬೇಕು, ಒಂದು ಆತ್ಮವಿಶ್ವಾಸ ಹುಟ್ಟಬೇಕು, ಒಂದು ಆಸಕ್ತಿ ಹುಟ್ಟಬೇಕು. ಈ ಆಸಕ್ತಿ, ಆತ್ಮವಿಶ್ವಾಸ, ಛಲ ಹೆಂಗ್ ಹುಟ್ಟುತ್ತಂದ್ರೆ ನೀವು ತಿಳ್ಕೊಳ್ಳಿ ಮಕ್ಕಳೇ, ಯಾರಾದ್ರೂ ನಾ ಬಂದು ಹೇಳಿದ್ರೆ, ನಿಮ್ ಗುರುಗಳು ಹೇಳಿದ್ರೆ ಖಂಡಿತವಾಗ್ಲೂ ಹುಟ್ಟೋದಿಲ್ಲ. ಅದು ಎಲ್ಲಿರ್ಬೇಕಂದ್ರೆ ನಿಮ್ಮಲ್ಲೇ ಇರಬೇಕು, ನಿಮ್ಮಲ್ಲೇ ಬರ್ಬೇಕು, ಅದು ಪುಟಿಬೇಕು. ಹಂಗೆ ನಾನು ಏನಾದ್ರೂ ಸಾಧಿಸ್ಬೇಕು ಅಂತ. ಇವತ್ತು ಈ ಜಗತ್ತು ಹೆಂಗೈತೆ ಅಂದ್ರೆ ನೀನು ಯಾರು ಅಂತ ಯಾರು ನಿಮ್ಮನ್ನ ಗುರುತಿರೋದು ಕರೆಯೋದಿಲ್ಲ. ನೀವು ಯಾರು ಅಂತ ಗುರ್ತಾಗಬೇಕಪ್ಪ ಅಂತಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಏನಾದ್ರೂ ಒಂದು ಸಾಧನೆ ಮಾಡುವಾಗ ಮಾತ್ರ ನಿಮ್ಮನ್ನ ಜನ ಗುರುತಿಸ್ತಾರೆ. ಇಲ್ಲದೇ ಇದ್ರೆ ನಾವು ಕೂಡ ಹೋದ ಪುಟ್ಟ ಬಂದ ಪುಟ್ಟ ಅಂತ ಈ ಜೀವನದಲ್ಲಿ ಹುಡ್ತೀವಿ, ಒಂದಿನ ಸಾಯ್ತೀವಿ. ಯಾವುದೇ ರೀತಿಯಾದಂತಹ ಸಾಧನೆ ಇಲ್ಲದೆ ಹೀಗೆ ಸತ್ತು ಹೋಗ್ತೀವಿ. ಜೀವನದಲ್ಲಿ ಎರಡು ಬಹಳ ಮುಖ್ಯ. ಒಂದು, ಆದರ್ಶಮಯವಾದಂತ ಜೀವನ ನಮ್ಮದಾಗಬೇಕು. ಆದರ್ಶಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾಧನೆಗೆ ಅವಮಾನ. ಅಂದ್ರೆ ನಮ್ಮ ಬದುಕಿಗೆ ಅವಮಾನ ಆಗುತ್ತೆ. ಸಾಧನೆ ಇಲ್ಲದೆ ಸತ್ತರೆ ನಮ್ಮ ಈ ಬದುಕೈತಲ್ಲ, ಈ ಬದುಕಿಗೆ ನಾವು ಅವಮಾನ ಮಾಡಿದಂಗೆ. ಹಾಗಾಗಿ ನಮ್ಮ ಉಸಿರು ಹೋಗುವವರೆಗೂ ಕೂಡ, ಉಸಿರು ಹೋದರೂ ಕೂಡ ಹೆಸರು ಉಳಿಯುವಂತ ಕೆಲಸವನ್ನು ನಾವು ಮಾಡಬೇಕು. ಹೀಗಾಗಿ ಇವತ್ತು ಎಲ್ಲಾ ತಂದೆ ತಾಯಿ ಗುರುಗಳು ಏನು ಚಿಂತನೆಯಪ್ಪ ಅಂತಂದ್ರೆ, ನೀವೆಲ್ಲರೂ ಜ್ಞಾನವಂತರಾಗ್ರಿ, ಬುದ್ಧಿವಂತರಾಗ್ರಿ, ವಿವೇಕವಂತರಾಗ್ರಿ ಅಂತ ಹೇಳ್ತಾರೆ. ಬಹುಶಃ ನೀವು ಗಲಾಟೆ ಮಾಡುವಾಗ ಎಷ್ಟು ಬಾಯಿ ಮಾಡ್ತಾ ಇದ್ವಲ್ಲ, ನಿಮಗೊಬ್ಬರು ಗುರುಮಾತೆಯರು ಬಂದು ಮತ್ತಾರೋ ಬಂದು ಸುಮ್ ಕೂಡ್ರಿ ಅಂತ ಹೇಳಿದ್ರು. ಬಹುಶಃ ನಾವು ವಿವೇಕವಂತರು, ಜ್ಞಾನವಂತರು, ನಾವು ಯಾರ ಕಡೆಯಿಂದ ಹೇಳಿಸ್ಕೋಬಾರ್ದು. ಈಗೆಲ್ಲ ಇಲ್ಲೆಲ್ಲ ಸುತ್ತಮುತ್ತಲ ಪರಿಸರದಲ್ಲಿ ಸಾಕಷ್ಟು ಕುರಿ ದಡ್ಡಿಗಳದಾವಲ್ಲ, ನೂರಾರು ಕುರಿಗಳಿರ್ತಾವ. ಒಂದಿನ ಗಲಾಟೆ ಮಾಡ್ಯಾವ ಅವು ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಕಲ್ತಾವ, ತಮ್ಮ ಪಾಡಿ ತಾವು ಸುಮ್ಮಿರ್ತಾವಲ್ಲ. ನೀವ್ಯಾಕೆ ಇಷ್ಟು ಗಲಾಟೆ ಮಾಡಕತ್ತೀರಿ, ಇಷ್ಟ ಯಾಕೆ ಬಾಯಿ ಮಾಡ್ತೀರಿ? ನೋಡ್ರಿ, ನೆನಪಿಟ್ಕೊಳ್ರಿ, ಜೀವ ಜಗತ್ತಿನಲ್ಲೇ ಮಾನವ ಶ್ರೇಷ್ಠ ಅಂತ ಹೇಳ್ತಾರೆ. ನಮಗೆ ಯಾರು ಶಿಕ್ಷಣ ಕೊಡಬೇಕಾಗಿಲ್ಲ, ಆದ್ರೂ ಶಿಕ್ಷಣ ಬೇಕು. ಯಾಕೆ ಬೇಕಂದ್ರ ಈ ಮಾನವ ಶರೀರ ಐತಲ್ಲ, ಈ ಮನುಷ್ಯ ಅದನ್ನಲ್ಲ, ಇವ ಅಷ್ಟು ಸುಲಭ ಇಲ್ಲ. ಸುಲಭವಾಗಿ ಇತರ ಎಲ್ಲ ಜೀವಿಗಳು ಹೆಂಗೆ ಬದುಕ್ತಾವಲ್ಲ ಹಂಗೆ ಬದುಕೋದಿಲ್ವ. ಇವನಲ್ಲಿ ಏನಪ್ಪ ಅದಾವಪ್ಪ ಅಂದ್ರ ಅರಿಷಡ್ ವರ್ಗಗಳು ಅದಾವ ಇವನಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಅರಿಷಡ್ ವರ್ಗಗಳು ನಮ್ಮನ್ನು ಏನ್ ಮಾಡ್ತಾ ಇದಾವಪ್ಪ ಅಂತಂದ್ರ, ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಹುಟ್ಟಿದ ಪ್ರತಿಯೊಂದು ಮಗುನೂ ಕೂಡ ವಿಶ್ವ ಮಾನವನಾಗಿರ್ತಾನೆ. ಹುಟ್ಟಿದ ಪ್ರತಿಯೊಂದು ಮಗುನೂ ಕೂಡ ವಿಶ್ವ ಮಾನವನಾಗಿರ್ತಾನೆ. ಆದ್ರೆ ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗ್ತಾನೆ. ಈ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನನ್ನಾಗಿ ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ಯಾವುದಕ್ಕೈತಂದ್ರ ಅದು ಶಿಕ್ಷಣಕ್ಕೆ ಐತಿ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಂದ್ರೆ ಕೇವಲ ಓದು ಬರಹ ಲೆಕ್ಕಾಚಾರ ಮಾಡಿ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು ನಾವೇನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಿದ್ರೆ ಅದಷ್ಟೇ ಶಿಕ್ಷಣ ಅಲ್ಲ. ಈ ಶಿಕ್ಷಣ ಹೆಂಗಾಗಿರ್ಬೇಕಂಪ ಅಂತಂದ್ರ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವರು ಹೇಳ್ತಾರೆ. ಪುಸ್ತಕ ಜ್ಞಾನ ಹೆಂಗಪ್ಪ ಅಂತಂದ್ರೆ ಮಸ್ತಕಕ್ಕೆ ಬಂದ್ರ ಆ ಜ್ಞಾನದಿಂದ ಏನಾಗ್ತದಪ್ಪ ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ. ಜ್ಞಾನಕ್ಕಿಂತ ಸಮಾನವಾದಂತಹ, ಜ್ಞಾನಕ್ಕಿಂತ ಶ್ರೇಷ್ಠವಾದಂತಹ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ನಿಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಇತ್ತಪ್ಪ ಅಂದ್ರ ನಿಮ್ಮನ್ನ ಎಂಥವರು ಕೂಡ ನಿಮಗೆ ಬಂದು ಶರಣಾಗ್ತಾರೆ. ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗ ತಗೋಬೇಕು ಹಾಗೆ ಉಪಯೋಗ ತಗೋತಾರೆ. ನಿಮ್ಮಲ್ಲಿ ಜ್ಞಾನನೇ ಇಲ್ಲ ಇದ್ರೆ ನಿಮ್ಮನ್ನ ಯಾರು ಕೂಡ ಮಾತಾಡಿಸೋದಿಲ್ಲ. ಹಾಗಾಗಿ ಇವತ್ತು ನಿಮ್ಮನ್ನ ಯಾರಾದ್ರೂ ಗುರುತಿಸ್ಬೇಕಂದ್ರೆ ನೀವು ಸಾಧನೆ ಮಾಡಬೇಕು. ಇವತ್ತು ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಂಕಿತಾ ಕೊಣ್ಣೂರು ಅಂತ ಹೆಸರು ಕೇಳಿರಿ ಎಲ್ಲರೂ? ಜೋರಾಗಿ ಹೇಳ್ರಿ. ಅಂಕಿತಾ ಕೊಣ್ಣೂರು ಹೆಸರು ಕೇಳಿರಿ? ನಿಮ್ಮ ಊರಲ್ಲ ಹೌದಲ್ಲ? ನಿಮ್ಮ ಮನೆ ಪಕ್ಕದವ್ರು ಹೌದಲ್ಲ? ಅಲ್ಲ ಮತ್ತೆ ಅಕ್ಕಿನ ಹೆಸರು ಹೆಂಗ್ ಗೊತ್ತು ನಿಮ್ಗ? 625ಕ್ಕ
625 ಅಂಕಗಳನ್ನು ಪಡ್ಕೊಂಡಕ್ಕೆ. ಹೋದ ವರ್ಷ ಮಾರ್ಚ್ ತಿಂಗಳಾಗ ಅಂಕಿತ ಕೊಂಡೋರಂದ್ರೆ ಯಾರು ಗೊತ್ತಿದ್ದಿದ್ದಿಲ್ಲ. ಯಾವಾಗ SSLC ಫಲಿತಾಂಶ ಬಂತು ಅವಾಗ ಇಡೀ ಸರ್ಕಾರನೇ ಅವ್ರ ಮನೆಗೆ ಬಂತು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಎಲ್ಲ ಶಿಕ್ಷಣ ಸಚಿವರು, ಅಧಿಕಾರಿಗಳು ಎಲ್ಲರೂ ಓಡೋಡಿ ಅಂಕಿತ ಕೊನ್ನೂರು ಎಲ್ಲದ, ಅಂಕಿತ ಕೊನ್ನೂರು ಯಾರು ಅಂತ ತಿಳ್ಕೊಂಡು ಹುಡುಕೊಂಡು ಬಂದ್ರು. ಯಾಕೆ ಬಂದ್ರು ಅಂದ್ರೆ ಸಾಧನೆಗೆ ಅಂಥ ತಾಕತ್ತೈತಿ. ಸಾಧನೆಗೆ ಏನೈತಿ? ಅಂಥ ತಾಕತ್ತೈತಿ. ಇವತ್ತು ನೀವು ಯಾರು ಅಂತ ಗೊತ್ತಾಗಬೇಕಂದ್ರೆ ನೀವು ಏನಾದ್ರೂ ಒಂದು ವಿಶೇಷವಾದಂತ ಸಾಧನೆ ಮಾಡಿ, ಅವಾಗ ನಿಮಗೆ ನೀವು ಯಾರು ಅನ್ನೋದು ಜಗತ್ತು ಗುರುತಿಸ್ತೈತಿ. ಇಲ್ಲದೆ ಇದ್ರೆ ನಮ್ಮನ್ನ ಯಾರು ಗುರುತಿಸೋದಿಲ್ಲ. ಹಾಗಾದ್ರೆ ಅಂತ ಒಂದು ಜ್ಞಾನ 625ಕ್ಕೆ 625 ಅಂಕನು ನಾನು ಪಡ್ಕೋಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಬರುತ್ತಲ್ಲ. ನೀವು ಕೂಡ 625ಕ್ಕೆ 625 ತಗೋಬಹುದು, ಇನ್ನೂ ಕಾಲ ನಿಂಚಿಲ್ಲ. ಆದ್ರೆ ನಾ ಹೇಳುವಂತದ್ದು ಲಕ್ಷ್ಯ ಕೊಟ್ಟು ಕೇಳಬೇಕು. ಇದನ್ನ ನಾನಲ್ಲಿ ನಿಮಗೆ ಹೆಂಗಂದ್ರೆ, ಮೊದಲು ನಿಮ್ಮಲ್ಲಿ ಕಲಿಯುವಂತ ಆಸಕ್ತಿ ಬರಬೇಕು. ಹೆಂಗ ಆಸಕ್ತಿ ಬರಬೇಕಂದ್ರೆ, ಒಮ್ಮೆ ಒಬ್ಬ ವಿದ್ಯಾರ್ಥಿ ಗುರುಗಳ ಬಳಿ ಹೋಗಿ, ಗುರುಗಳೇ ನನಗೆ ವಿದ್ಯೆ ಕೊಡಿ, ನಾನು ಕಲಿತೀನಿ ಅಂತ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಗುರುಗಳು ಆತ ಹೇಳಿರುವಂತದ್ದನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಪ್ರಾರಂಭದಲ್ಲಿ ಗುರುಗಳು ಹೇಳೋದೊಂದು, ಅವನು ಮಾಡೋದೊಂದು, ಹೀಗೆ ಮಾಡ್ತಾ ಗುರುಗಳು ಆತನನ್ನು ಬಹಳ ತಾತ್ಸಾರದಿಂದ ನೋಡ್ತಾರೆ. ವಿಚಾರ ಮಾಡ್ತಾನೆ ಮಗು, ಯಾಕೆ ಗುರುಗಳು ನನ್ನ ತಾತ್ಸಾರ ಮಾಡ್ತಾ ಇದ್ದಾರೆ? ಇಲ್ಲ ನಾನು ಎಲ್ಲರನ್ನ ಕಲಿಲೇಬೇಕು ಅಂತ ತಿಳ್ಕೊಂಡು ಮತ್ತೆ ಗುರುಗಳ ಹತ್ರ ಹಠ ಹಿಡಿದು, ಗುರುಗಳೇ ನನಗೆ ವಿದ್ಯಾದಾನ ಮಾಡಿ, ನನಗೆ ವಿದ್ಯೆಯನ್ನ ಕೊಡಿ ಅಂತ ತಿಳ್ಕೊಂಡು ಬೇಡ್ಕೊತಾನೆ. ಆಗ ಗುರುಗಳು ಕರೆದು ಹೇಳ್ತಾರೆ, ನೀನು ಕೈ ತಾರಪ್ಪ. ಕೈ ಕೊಡ್ತಾನೆ. ನೋಡಪ್ಪ, ನಿನ್ನಲ್ಲಿ ವಿದ್ಯಾರೇಖೆ ಇಲ್ಲ, ನಿನಗೆ ವಿದ್ಯೆ ಹತ್ತೋದಿಲ್ಲ, ಸುಮ್ಮ ವಿದ್ಯೆ ಕಲಿಬೇಡ, ನಿಮ್ಮ ಮನ್ಯಾಗ ಏನ್ ಕೆಲಸ ಆಯ್ತು ಅದನ್ನ ಮಾಡ್ಕೊತ ಹೋಗಂತ ತಿಳ್ಕೊಂಡು ಕಳಿಸ್ತಾರೆ. ಆದ್ರೆ ಈ ವಿದ್ಯಾರ್ಥಿ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಚಿಂತೆ ಆಗುತ್ತೆ. ಯಾಕೆ ಗುರುಗಳು ನನಗೆ ಕಲಿಸ್ಲಿಕ್ಕೆ ಒಳ್ಳೆ ಅಂತಾರ, ನನಗೆ ವಿದ್ಯಾರೇಖೆನೇ ಇಲ್ಲ ಅನ್ನಕತ್ತಾರ ತಿಳ್ಕೊಂಡು ನೋವು ಪಟ್ಟು ಹಾಗೆ ಹೋಗ್ತಾನೆ. ಒಂದು ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅಲ್ಲೊಂದು ಬಾವಿ ಇರುತ್ತೆ. ಆ ಬಾವಿಗೆ 4-5 ಜನ ಮಣ್ಣಿನ ಬಿಂದಿಗೆ ತಗೊಂಡು ನೀರಿಗೆ ಅಂತ ಬರ್ತಿರ್ತಾರೆ. ಇವ ಕುಂತಿರ್ತಾನೆ ಅಲ್ಲೇ. ಆ ಬಾವಿ ಪಕ್ಕ ಏನಿರ್ತದಪ್ಪ ಅಂದ್ರೆ ಒಂದು ಕಲ್ಲಿಂದ ಒಂದು ಏನಿರ್ತೈತಿ, ಒಡ್ಡಿನ ಟೈಪ್ ಇರ್ತೈತಿ. ಈಗಂತೂ ಬಾವೆಲ್ಲ ಹೋಗ್ಯಾವ. ಮೊದಲೆಲ್ಲ ನಾವು ಬಾವೆಲ್ಲ ನೀರು ತಗೊಂಡ್ಬರ್ತಿದ್ವಿ, ಅಲ್ಲಿ ಕೊಡ ಇರ್ತಿದ್ವಿ. ಅದಕ್ಕೆ ಹಗ್ಗ ಕಟ್ಟಿ ನೀರು ಇಳಿಸಿ ತುಂಬಿಕೊಂಡು ಅದು ಬಂದ ತಕ್ಷಣ ಇಲ್ಲೊಂದು ಕಲ್ಲು ಇರ್ತಿತ್ತು, ಅದ್ರ ಮ್ಯಾಲೆ ಇಡ್ತಿದ್ವಿ. ಇದು ಮಣ್ಣಿನ ಮಡಿಕೆಯನ್ನ ಇಟ್ಟು ಆ ಕಲ್ಲು ಏನಾಗಿತ್ತಪ್ಪ ಅಂದ್ರೆ ಅಲ್ಲಿ ತಗ್ಗು ಬಿದ್ದಿತ್ತು. ಈತನಿಗೆ ಕುತೂಹಲ ಆಗುತ್ತೆ. ಕುತೂಹಲ ಆಗಿ ಅಲ್ಲಿ ಏನು ನೀರಿಗೆ ಬಂದಿದ್ರಲ್ಲ ತಾಯಿಂದಲ್ಲಿ ಕೇಳ್ತಾನೆ, ಈ ತೆಗ್ ಯಾರು ತೆಗದಾರ ಅಂತ. ಯಾರು ತೆಗೆದಿಲ್ಲಪ್ಪ, ನಾವು ಪ್ರತಿನಿತ್ಯ ಇಲ್ಲಿ ಬರ್ತೀವಿ, ಮಣ್ಣಿನ ಗಡಿಗೆಯನ್ನು ಬಾವಿಯಲ್ಲಿ ಬಿಡಿಸ್ತೀವಿ, ಬಾವಿಯಲ್ಲಿ ಇಳಿಸಿ ನೀರು ಸೇರ್ತೀವಿ. ನೀರು ಸೇರಿ ಅದನ್ನ ಏನು ಕೊಡ ಐತಲ್ಲ ಹಿಂಗೆ ತಂದು ಇಡ್ತೀವಲ್ಲ, ಹಿಂಗೆ ಪ್ರತಿನಿತ್ಯ ಇಟ್ಟು ಏನಾಗೈತಿ, ಆ ಕಲ್ಲು ಸವದು ಅಲ್ಲಿ ತಗ್ಗು ಬಿದ್ದೈತಿ ಅಂತೇಳಿ ಹೇಳಿದಾಗ ಈತನಿಗೆ ಅಚ್ಚರಿ ಆಗುತ್ತೆ. ಅಲ್ಲ, ಒಂದು ಸ್ವಲ್ಪ ಕಲ್ಲು ತಾಗಿದ್ರೆ ಮಣ್ಣಿನ ಬಿಂದಿಗೆ ಒಡೆದು ಹೋಗುತ್ತೆ. ಒಡೆದು ಹೋಗುವಂತ ಸಂದರ್ಭದಲ್ಲಿ ಈ ಬಿಂದಿಗೆ ಬರೀ ಇಷ್ಟು ಇಟ್ಟಿದ್ದಕ್ಕೆ ಆ ಕಲ್ಲು ಸವದೈತಂದ್ರ, ಸತತ ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಯಾವುದೂ ಇಲ್ಲ ಅನ್ನುವಂಥದ್ದು ಮನವರಿಕೆ ಆಗುತ್ತೆ. ಆಗ ಯೋಚನೆ ಮಾಡ್ತಾನೆ, ಇಲ್ಲ ನಾನು ಕಲಿಲೇಬೇಕು, ನಾನು ಜ್ಞಾನ ಸಂಪಾದನೆ ಮಾಡಲೇಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರ, ಒಂದು ಚೂಪಾದ ಕಲ್ಲು ಇರುತ್ತಲ್ಲಿ, ಆ ಕಲ್ಲು ತಗೊಂಡು ಏನು ವಿದ್ಯಾಗೆರೆ ಇಲ್ಲ ಅಂತ ಗುರುಗಳು ಹೇಳಿದ್ರಲ್ಲ, ಆ ವಿದ್ಯಾಗೆರೆ ಅರ್ಧ ಇತ್ತಲ್ಲ, ಅಲ್ಲಿಂದ ಅದನ್ನ ಪೂರ್ತ ಚೂಪು ಕಲ್ಲಿಂದ ಅಂಗೈ ಮೇಲೆ ಕೊಡ್ಕೊಂಡ್ಬಿಡ್ತಾನ. ರಕ್ತ ದಳ ಅಂತ ಸೋರ್ತಾ ಇದೆ. ಅದೇ ರೀತಿ ಕೈ ಹಿಡ್ಕೊಂಡು ಓಡೋಡಿ ಬರ್ತಾನೆ ಗುರುಗಳ ಹತ್ರ. ಗುರುಗಳೇ ನನಗೆ ವಿದ್ಯಾದಾನ ಮಾಡಿ, ಗುರುಗಳೇ ನನಗೆ ವಿದ್ಯಾದಾನ ಮಾಡಿ ಅಂತ. ಆ ಗುರುಗಳು ಹೇಳ್ತಾರೆ, ನಿನಗೆ ವಿದ್ಯಾದಾನ ಮಾಡಕ್ ಆಗಲ್ಲಪ್ಪ, ನಿನ್ ಕಲಿಯಕ್ ಆಗಲ್ಲಪ್ಪ, ನಿನ್ನ ವಿದ್ಯಾರ್ಥಿ ಇಲ್ಲೋ ಅಂತ ಹೇಳ್ತಾರೆ. ಗುರುಗಳೇ ತಪ್ಪು ತಿಳ್ಕೊಬೇಡಿ, ನೋಡಿ ನನ್ನ ಕೈ ನೋಡಿ ಏನಾಗಿದೆ ನೋಡಿ ಅಂದಾಗ
ಅದು ಏನು ರೇಖೆ ಇತ್ತಲ್ಲ ಪೂರ್ತಿಯಾಗಿ ಕೊರೆದು ರಕ್ತ ಚಿಮ್ತಾ ಇತ್ತು. ಏನ್ ಮಾಡ್ಕೊಂಡಿಯಪ್ಪ ಹುಚ್ಚ ನೀನು ಅಂತ ಕೇಳ್ತಾರೆ ಗುರುಗಳು. ಏನಿಲ್ಲ ಗುರುಗಳೇ, ನೀವು ವಿದ್ಯಾರೇಖೆ ಇಲ್ಲ ಅಂದ್ರಲ್ಲ, ಅರ್ಥ ಆಯ್ತಂದ್ರಲ್ಲ, ನೋಡಿ ನಾನು ಪೂರ ಮಾಡೀನಿ, ಈಗ ನನಗೆ ವಿದ್ಯಾದಾನ ಮಾಡಿ, ಈಗ ನನಗೆ ವಿದ್ಯಾದಾನ ಮಾಡಿ ಅಂತ ತಿಳ್ಕೊಂಡು ಬೇಡ್ಕೋತಾನೆ. ಆಗ ಗುರುಗಳು ನಿಜವಾಗಲೂ ಇವನಲ್ಲಿ ಕಲಿಯುವಂತ ಆಸಕ್ತಿ ಐತಿ. ಆಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ಶಿಷ್ಯ, ನೀನು ಸಾಮಾನ್ಯ ಶಿಷ್ಯನಲ್ಲ, ನಿನಗ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ನೀನು ಕಲಿತೀಯೋ ಇಲ್ಲೋ, ನಿನ್ನಲ್ಲಿ ಆಸಕ್ತಿ ಐತೆ ಇಲ್ಲ ಅಂತ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ನಿನಗೆ ಈ ರೀತಿ ಸುಳ್ಳು ಹೇಳಿನಪ್ಪ. ನಿನಗೆ ಜ್ಞಾನವಂತಾಗಿ ಬುದ್ಧಿವಂತಾಗಿ ಖಂಡಿತವಾಗ್ಲೂ ನೀನು ಸಾಧಿಸ್ತಿ, ಆದ್ರೆ ನಿನಗೆ ಕಲಿಸಕ್ಕೆ ನನಗೆ ಯೋಗ್ಯತೆ ಇಲ್ಲಪ್ಪ. ನೀನು ಸಾಕ್ಷಾತ್ ಶಿವನಿಂದಲೇ ಕಲಿ ಹೋಗು ಅಂತ ತಿಳ್ಕೊಂಡು ಕಠಿಣವಾದ ತಪಸ್ಸು ಮಾಡು, ಶಿವನನ್ನ ಪ್ರತ್ಯಕ್ಷ ಮಾಡ್ಕೋ, ನಿನಗೆ ಜ್ಞಾನವನ್ನು ಕೊಡ್ತಾನೆ ಶಿವ ಅಂತ ಹೇಳ್ತಾನೆ. ಅವಾಗ ಈ ಮಗು ಹೋಗುತ್ತೆ ಕಠಿಣವಾದಂತ ತಪಸ್ಸನ್ನ ಮಾಡ್ತಾನೆ. ಕಠಿಣವಾದ ತಪಸ್ಸನ್ನ ಮಾಡಿ ಸಾಕ್ಷಾತ್ ಶಿವನಿಂದ ಆಶೀರ್ವಾದವನ್ನ ಜ್ಞಾನವನ್ನ ಪಡ್ಕೋತಾನೆ. ಮುಂದೊಂದು ದಿನ ಇದೇ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರೆ ಸಂಸ್ಕೃತದಲ್ಲಿ ಧೀಮಂತ ಪಂಡಿತನಾಗಿ, ಸಂಸ್ಕೃತ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ, ಅಂತ ಸಂಸ್ಕೃತವನ್ನ ಸುಲಲಿತವಾಗಿ ಅಷ್ಟಾಧ್ಯಾಯ ಅನ್ನುವಂತ ಒಂದು ಶ್ರೇಷ್ಠವಾದಂತ ಕೃತಿಯನ್ನ ರಚನೆ ಮಾಡಿ ಈ ಜಗತ್ತಿಗೆ ಕೊಟ್ಟಿರುವಂತ ಪಾಣಿನಿ ಅನ್ನುವಂತ ವ್ಯಕ್ತಿ ನಿರ್ಮಾಣ ಆಗ್ತಾ ಇದ್ದಾನೆ. ಹೆಂಗ ಬಂತಿದ್ದು? ಒಬ್ಬ ದಡ್ಡ ಶತದಡ್ಡ ಮೂರ್ಖ ಅನ್ನುವಂತ ಆ ಮಗುವಿನಲ್ಲಿ ಗುರುಗಳು ಕಲಿಕೆಯ ಆಸಕ್ತಿಯನ್ನು ಹುಟ್ಟಿಸಿದ್ರಲ್ಲ, ಹಾಗೆ ನೀವು ಏನಾಗಬೇಕಂದ್ರೆ ನೀವು ಗುರುಗಳು ಹೇಳ್ತಿರ್ತಾರ, ಓದ್ರೋ SSLC ನಿಮಗೆ ನಶಿನಾಗ 5ಕ್ಕೆ ಎಬ್ಬಿಸ್ತಾರ, ಪಾಠ ನಡೆದಾವು, ಹೊರಗೆ ಇದನ್ನ ಮಾಡಕತ್ತೀವಿ, ಗುಂಪು ಚಟುವಟಿಕೆ ಅದಾವು, ಬರ್ರಿ ಓದ್ರಿ ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಎಲ್ಲ ಅತಿಥಿ ಮಹೋದಯರು ಕೂಡ ನಿಮಗೆ ಹೇಳಿರೋದು ಒಂದೇ, ಓದ್ರಿ. ಯಾಕಂದ್ರ ಇದು ಸ್ಪರ್ಧಾ ಜಗತ್ತೈತಿ. ಇಲ್ಲಿ ಅಷ್ಟು ಸುಲಭವಾಗಿ ಗೆಲುವು ದಕ್ಕೋದಿಲ್ಲ. ನಿಮಗೆ ಗೆಲುವು ದಕ್ಕಬೇಕಪ್ಪ ಅಂತಂದ್ರ ತಪಸ್ಸು ಮಾಡಬೇಕು, ಪರಿಶ್ರಮ ಪಡಬೇಕು. ತಪಸ್ಸು ಪರಿಶ್ರಮ ಸಾಕಷ್ಟು ಪಡ್ತೀವಿ, ಆದ್ರೆ ಆಸಕ್ತಿ ಬೇಕು. ಮೊದಲನೇದು ಬೇಕಾಗಿರೋದೇನು? ಆಸಕ್ತಿ ಬೇಕು. ನಿಮ್ಗೆ ಓದ್ಬೇಕು ಅನ್ನೋ ಆಸಕ್ತಿ ಬೇಕು. ಆಸಕ್ತಿ ಇತ್ತಪ್ಪ ಅಂತಂದ್ರ ನೀವು ಅಭ್ಯಾಸ ಮಾಡ್ತೀರಿ. ಅಭ್ಯಾಸಾನ ಅನುಸಾರನೇ ವಿದ್ಯಾ ಅಂತ ಹೇಳ್ತಾರೆ. ಇವತ್ತು ನಾನು ಇಷ್ಟೊಂದು ಮಾತಾಡಕತ್ತೀನಿ ಅಂದ್ರೆ ನಾನೇನು ಮನ್ಯಾಗ ಮಕ್ಕೊಂಡಿದ್ರೆ ಬರ್ತಾವ ನನ್ನ ಮಾತುಗಳು. ನನಗೆ ಗೊತ್ತೈತಿ, ನನ್ನ ತಾಯಿನೂ ಇಲ್ಲೇ ಇರಲ್ಲ, ನನ್ನ ಹೆಂಡತಿನೂ ಇಲ್ಲೇ ಇರಲ್ಲ, ನನ್ನ ಕುಟುಂಬನೂ ಇಲ್ಲೇ ಐತಿ, ನಾನು ಎಷ್ಟು ಪರಿಶ್ರಮ ಪಡ್ತೀನಿ ಅಂತ. ಇವತ್ತು ಪರಿಶ್ರಮ ಪಟ್ರೆ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಮಗುವಿಗೂ ಕೂಡ ನಾನು ಓದು ಅಂತೀನಿ, ನನ್ನ ಮಾತು ಲೆಕ್ಕಕ್ಕೆ ತಗೊಳ್ಳಲ್ಲ. ಆಗ ನಾನು ನಿಸ್ಸಹಾಯಕನಾಗಿ ನನ್ನ ಎಲ್ಲ ಗುರುಮಾತೆಯರಿಗೆ, ಗುರುಗಳಿಗೆ, ನಮ್ಮ ಮುಖ್ಯೋಪಾಧ್ಯಾಯರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಸರ್ ನನ್ನಿಂದ ಬದಲಾಗ ಆಗುದಿಲ್ಲ, ನಿಮ್ಮಿಂದ ಖಂಡಿತ ಹಾಕನ ಅವ್ರು ಬದಲು ಮಾಡಿ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ಗುರುವಿಗೆ ಅಂತ ಒಂದು ತಾಕತ್ತದ. ಯಾಕಂದ್ರೆ ನಾವೆಲ್ಲ ಮಣ್ಣಿನ ಮುದ್ದೆ. ನಾನು ಮೊದಲೇ ಹೇಳಿದ್ದೀನಿ, ಮಣ್ಣಿನ ಮುದ್ದೆ. ಈ ಮಣ್ಣಿನ ಮುದ್ದೆ ಅನ್ನುವಂಥದ್ದು ಶರೀರ ಬಂದಿರ್ತದಲ್ಲ, ಅದಕ್ಕೆ ಯಾವುದು ಸಂಸ್ಕಾರ ಇರೋದಿಲ್ಲ, ಶಿಕ್ಷಣ ಇರೋದಿಲ್ಲ. ಮೊದಲು ತಾಯಿ ಕೊಡ್ತಾಳೆ, ಪರಿಸರ ಕೊಡ್ತಾಳೆ, 6 ವರ್ಷ ಆದ ನಂತರ ಪ್ರಾಥಮಿಕ ಶಾಲೆಗೆ ಬಂದು ಗುರುಗಳ ಮುಖೇನ ಜ್ಞಾನ ಬರುತ್ತಲ್ಲ, ಆ ಗುರುಗಳ ಮುಖೇನ ಜ್ಞಾನ ಬಂದಿದ್ದೆ ಪರಿಪೂರ್ಣವಾದಂತ ಜ್ಞಾನ. ನೀವು ಬೇಕಾದ್ರೆ ನೋಡ್ರಿ, 2 4 ಮಗು ಏನ್ರ 2 6 ಬರೋದಂತ ತಗೊಂಡು ಹೋಗ್ತಂತ ತಿಳ್ಕೊರಿ. ಮನ್ಯಾಗ ಇದು 2 4 6 ಅಲ್ಲ ಅಂತ ಬೇಕಾದಷ್ಟು ಹೇಳ್ರಿ. ಏನ್ ನಿನಗೇನು ಲೆಕ್ಕನ ಬರೋದಿಲ್ಲ. ನಮ್ಮ ಟೀಚರ್ ಹಿಂಗೆ ಹೇಳ್ಕೊತಾರ, 2 6 ನಮ್ಮ ಟೀಚರ್ ಹಿಂಗೆ ಹೇಳ್ಕೊತಾರ, ನಿನಗೆ ಲೆಕ್ಕನ ಬರೋದು ನಿನಗ ಅಂತ ಮಗು. ಇದು ವಾಸ್ತವ ಸತ್ಯ. ಯಾಕಂದ್ರೆ ಮಕ್ಕಳು ತಂದೆ ತಾಯಿ ಮಾತು ಸ್ವಲ್ಪ ಕಮ್ಮಿ ಕೇಳಿದ್ರು, ಗುರುವಿನ ಮಾತು ಎಂದೂ ಮೀರೋದಿಲ್ಲ. ಹಾಗಾಗೇನೆ ಗುರು ಅನ್ನುವಂತಹ ಪದ ಐತಲ್ಲ, ಆ ಕಾಯಕ ಐತಲ್ಲ, ಅದು ಯಾರಿಗೆ ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ. ಯಾಕಂದ್ರೆ ಆಗ ನಮ್ಮ ಪ್ರಕಾಶ್ ಅಣ್ಣವ್ರು ಹೇಳಿದ್ರು,
ನೀವು 16 ವಯಸ್ಸು ಅಂದ್ರೆ ಇದು ಎಂಥ ಮನಸ್ಸು ನಿಮ್ದು, ಬಹಳ ಚಂಚಲ ಮನಸ್ಸು. ಅದರಲ್ಲಿ ವಿಶೇಷವಾಗಿ SSLCಗೂ ಬರುಕ ನಿಮಗೆ 16 ತುಂಬುದಕ್ಕ 16 ವಯಸ್ಸು ಏನೈತಲ್ಲ ಅದು ಮಂಗ್ಯಾನ ವಯಸ್ಸು. ಎಂತ ವಯಸ್ಸದು? ಮಂಗ್ಯಾನ ವಯಸ್ಸು. ಈ ಮಂಗ್ಯಾನ ಮನಸ್ಸನ್ನ ನೀವು ಹಿಡಿದಿಟ್ಕೋಬೇಕಲ್ಲ. ಯಾಕಂದ್ರ ಇವತ್ತು ಏನಾಗ್ಯಾವಪ್ಪ ಅಂತಂದ್ರ ನೀವೆಲ್ಲ ಹೇಳಿದ್ವಿ ಇಲ್ಲಿ, ವಿದ್ಯಾರ್ಥಿನಿಯರು ಬಹಳ ಶ್ರದ್ಧೆಯಿಂದ ಓದ್ತಾರ, ಅವ್ರು ಬಹಳಷ್ಟು ಜ್ಞಾನದಲ್ಲಿ ಮುಂದದರ, ಫಲಿತಾಂಶದಲ್ಲಿ ಮುಂದದರ. ನಮ್ಮ ಹುಡುಗರು ಯಾಕೆ ಹಿಂದದರ ಅಂತ ಹೇಳ್ಬಿಡ್ತೀನಿ ನೋಡಿ. ಯಾಕಂದ್ರೆ ಮಂಗ್ಯಾನ ಮನಸ್ಸ, ಆ ಮಂಗ್ಯಾನ ಮನಸ್ಸನ್ನು ಬಾ 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 ಅಂತೇಳಿ ಸುಡುಗಾಡ ಮೊಬೈಲ್ ಬಂದವಲ್ರಿ, ಈ ಮೊಬೈಲ್ ಜೊತೆಗೆ ಈಗ ಚಾಂಪಿಯನ್ಸ್ ಕ್ರಿಕೆಟ್ ಹಬ್ಬ ನಿಮ್ಗೆ ಗೊತ್ತಾಗೋದು, ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಕೆಲವರೆಲ್ಲ ಹೊರಗದಾರಣ ಅನ್ಸುತ್ತೆ ನನಗೆ. ಇನ್ನು ನೆಕ್ಸ್ಟ್ ಇನ್ನ ಪರೀಕ್ಷೆ ಮುಗಿದಿರೋದಿಲ್ಲ, IPL ಹಬ್ಬ ಬರ್ತೈತ್ರಿ. ಇವ್ರನ್ನ ಓದ್ತೀನ ಹುಚ್ಚಿ ಬರ ನೋಡ್ಬ, ರೀಲ್ಸ್ ನೋಡ್ಬಾ, ರೀಲ್ಸ್ ನೋಡ್ಬಾ, ರೀಲ್ಸ್ ನೋಡ್ಬಾ, ಅವು ಅದು ಕಲಿತೈತದು ಬಾ 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 ಅಂತೇಳಿ. ಇನ್ನು ಮನ್ಯಾಗ ಇವು ಹೆಣ್ಮಕ್ಳು ಟಿವಿ ನೋಡ್ಕೊತ, ಧಾರಾವಾಹಿ ನೋಡ್ಕೊತ ಇವ್ರು ಕೂತಿರ್ತಾರ, ಇವು ಇಲ್ಲಿ ಓದ್ತಿರ್ತಾವು, ಅಲ್ಲೇನೋ ಟನ್ ಡನ್ ಅಂತ ಬರೋಣ, ಮತ್ತೆ ಮನಸ್ಸು ಆಗ್ತಾಗತ್ತೆ. ಹಂಗಂತೇಳಿ ನಮ್ಮ ಮನ್ಯಾಗ ಟಿವಿನ ಬಂದ್ ಮಾಡಿಸ್ಬಿಟ್ಟಿನಿ. ಇದು ನಾನೇನು ನನ್ನ ಇದಕ್ಕೆ ಹೇಳ್ಕೊಳ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ತೀನಿ, ನಾವು ಹೆಂಗಿರ್ತೀವಿ ಹಂಗೆ ಮಕ್ಕಳು ಇರ್ತಾರೆ. ಇವತ್ತು ನಮ್ಮ ಮಕ್ಕಳು ಒಂದು ಅಂಕ ಕಡಿಮೆ ತಗೊಳ್ಳಿ, ಚಿಂತೆ ಇಲ್ಲ, ಆದರೆ ಸಂಸ್ಕಾರದಲ್ಲಿ ಅವ್ರಿಗೆ ಕೊರತೆ ಆಗಬಾರ್ದು, ಸಂಸ್ಕಾರದಲ್ಲಿ ಕೊರತೆ ಆಗಬಾರ್ದು. ಇವತ್ತು ಬೇಕಾಗಿರೋದು ಸಂಸ್ಕಾರಯುತವಾದಂಥ ಜ್ಞಾನ ಬೇಕಾಗಿದೆ. ಬರೀ ಜ್ಞಾನ ಎಲ್ಲರಿಗೆ ಸಿಗುತ್ತೆ. ಇವತ್ತು ಎಷ್ಟೋ ಪ್ರತಿಭಾವಂತರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ವಿದೇಶದಲ್ಲಿ ಹೋಗ್ಯಾರ, ಆಗ ಅವ್ರ ತಂದೆ ತಾಯಿಗಳು ಪರದೇಶ ಆಗ್ಯಾರ. ತೋಳಿ ಏನ್ ಮಾಡುದು? ನಾವು ಅಲ್ಲ ಹೇಳಿದ್ರಲ್ಲ, ನಮ್ಮ ಸ್ನೇಹಿತರು ಮಾರ್ಗದರ್ಶಕರಾದಂಥ ಪ್ರಮೋದ್ ಅನ್ನಾರು ಹೇಳಿದ್ರಲ್ಲ, ಏನ್ ಮಾಡ್ಬೇಕು ನಾವು ಬಂದಿರೋದೇ ಎದಕ್ಕೆ? ನಾನು, ನನ್ನದು, ನನ್ನ ಸಮಾಜ, ನನ್ನ ಕುಟುಂಬ, ನನ್ನ ಸಮುದಾಯ ಎಲ್ಲರೊಂದಿಗೂ ಬೆರೆತು ಸಂತೋಷದಿಂದ ಆನಂದದಿಂದ ಜೀವನ ಕಳೆಯಕ್ಕೆ ಬಂದೈತೆ ಹೊರತಾಗಿ ಈ ಜೀವನ ದ್ವೇಷ ಕಟ್ಟಿಕೊಂಡು ಇನ್ನೊಬ್ಬರನ್ನ ತುಳಿದು, ಇನ್ನೊಬ್ಬರನ್ನ ಹಿಂಸೆ ಮಾಡಿ, ಇನ್ನೊಬ್ಬರಿಗೆ ಮೋಸ ಅನ್ಯಾಯ ಮಾಡಿ ನಾವು ಬದುಕೋದಿಲ್ಲ. ನಮ್ಮ ಬದುಕು ಅಥವಾ ನಾನು ತಿನ್ನುವಂತ ಅನ್ನ, ನೆನಪಿಟ್ಕೊಳ್ಳಿ, ನಾಳೆ ನೀವು ಎಂಥ ಜ್ಞಾನವಂತರಾಗಿ ನೀವು ದೊಡ್ಡ ದೊಡ್ಡ ಹುದ್ದೆಗೆ ಹೋದ್ರು ಒಂದು ನೆನಪಿಟ್ಕೊಳ್ಳಿ, ನೀವು ತಿನ್ನುವಂತ ಅನ್ನ ನನ್ನ ಶ್ರಮದ ಬೆವರಿನ ನೀರಿನಲ್ಲಿ ಬೆಂದದು, ಇನ್ನೊಬ್ಬರ ಕಣ್ಣೀರಿನಲ್ಲಿ ಬೆಂದದು ಅಂತ ಅರ್ಥ ಮಾಡಿಕೊಂಡು ಒಂದು ತುತ್ತು ಅನ್ನವನ್ನು ಸೇವಿಸುವಂತ ಸಂಸ್ಕಾರ ನಮ್ಮದಾಗಬೇಕು. ನಾನು ಉಣ್ಣುವಂತ ಅನ್ನ ನನ್ನ ಶ್ರಮದ ಬೆವರಿನಲ್ಲಿ ಬೆಂದೈತೋ, ಇನ್ನೊಬ್ಬರ ಕಣ್ಣೀರು ತರಿಸಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಭ್ರಷ್ಟತೆ ಮಾಡಿ, ಅನ್ಯಾಯ ಮಾಡಿ, ಆ ಅನ್ಯಾಯದ ದುಡ್ಡಿನಲ್ಲಿ ನಾನು ಮಜಾ ಮಾಡಿ ಆ ಅನ್ನ ಉಂತಿನ ಅನ್ನುವಂತ ಒಂದಷ್ಟು ಪಾಪ ಪ್ರಜ್ಞೆ, ವಿವೇಕ ಯಾವಾಗ ನಮ್ಮಲ್ಲಿ ಮೂಡ್ತದಲ್ಲ, ಅದು ನಿಜವಾದಂತಹ ಶಿಕ್ಷಣ. ಅಂತ ಶಿಕ್ಷಣವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ವಿದ್ಯಾರ್ಥಿಗಳೇ, SSLC ವಿದ್ಯಾರ್ಥಿಗಳೇ, ನಾನು ಮಾತಾಡಕ್ ಬರ್ತೀನಿ ಅಂದ್ರೆ ಅದು ನಾನ್ ಸ್ಟಾಪ್ ಬಸ್. ನವನಗರ ಬಿಟ್ಟಂದ್ರೆ ಎಲ್ಲಿ ಮಠ? ಬದಾಮಿ ಮಠ. ಮತ್ತೆ ಅದಕ್ಕೆ ಏನೋ ಕಂಡಕ್ಟರ್ ಇಲ್ಲ, ನಿರ್ವಾಹಕ ರಹಿತ ಬಸ್. ಆಮೇಲೆ ನಾವು ಮಾತಾಡುವಾಗ ಯಾರು ಅಡ್ಡನ ಬರುವುದಿಲ್ಲ, ಹಂಗೆ ಐತದ. ಏನನ್ನ ಸಾಕು ಬಿಡ್ರಿ ಸರ್, ಒಂದು ಚೀಟಿಯನ್ನು ಕೊಡ್ರಿ ಅವ್ರಿಗೆ ಅಂತೇಳಿ ಯಾರು ಅನ್ನೋವಾಗ ನೋಡ್ತೇನೆ, ಹೌದಲ್ರಿ? ಹೌದಲ್ಲ? ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ನೆನಪಾಯ್ತು. ಈಗ ಶಿಕ್ಷಣ ಅಂದ್ರೆ ಒಂದು ವ್ಯಾಪಾರ ಆಗೈತಿ. ನಾನು ಕೇಳ್ತಾರ, ಸರ್ ನಿಮ್ಮ ಮಗ SSLC ಏನ್ ಕಲಿಸ್ತೀರಿ? ನಾನು ಹೇಳ್ತೀನಿ ಹೆಮ್ಮೆಯಿಂದ ಸರ್ಕಾರಿ ಶಾಲೆ ಕಲಿಸಾಕತ್ತೀನಿ ಅಂತೇಳಿ ಭಾಳ ಹೆಮ್ಮೆ ಅಭಿಮಾನ ಹೇಳ್ತೀನಿ. ನಾನು ಏನ್ರಿ ಸರ್, ಯಾವ್ದೋ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲು ಅಲ್ಲಿ ಹಾಕ್ಬೇಕಿದ್ರೆ ಏನ್ರಿ ನೀವು ಭಾಳ ಚಿಪ್ಪುಣತನ ಮಾಡ್ತೀರಪ್ಪ ಅಂತಂದು. ಹೌದು, ನಾನು ಚಿಪ್ಪುಣತನ ಮಾಡ್ತೀನಿ. ನಾನು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ನನ್ನ ಮಗು ಎಲ್ಲಿ ಕಲಿಬೇಕನ್ನೋದು ನನಗೂ ಗೊತ್ತೈತಿ. ಇವತ್ತು ನಾನಿರೋದು ಒಂದು ರಿಮೋಟ್ ಏರಿಯಾ ಕೊಂಕಲ್ಕೊಪ್ಪದಾಗ ಇದ್ದೀನಿ, ಹೌದಾ? ನಾನು ಕಲ್ತಿರೋದು ಅಲ್ಲೇ. ಇಲ್ಲಿ ಪ್ರಮೋದನ್ ಅವರು ಮತ್ತು ಪ್ರಕಾಶನ್ ಅವರು, ಇಂಜಿನಿಯರ್ ಸಾಹೇಬರು, ಇಲ್ಲಿ ಇದ್ದವ್ರು ಎಲ್ಲರೂ ಏನು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಲ್ತಾರೆ. ಅವರೆಲ್ಲ ಇದೇ ಮಣ್ಣಿನಲ್ಲಿ ಇಲ್ಲೇ ಕಲಿತು ಇಷ್ಟು ದೊಡ್ಡವರಾಗ್ಯಾರ. ತಾಲೂಕು ಪಂಚಾಯತ್ ಅಧ್ಯಕ್ಷರಾದ್ರು,
ಅವ್ರ ಮನವಿಯನ್ನ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ರು. ಇವತ್ತು ಈ ಶಾಲೆ ಇಷ್ಟು ಅಂದ ಚಂದ ಸುಂದರವಾಗಿ ಕಾಣಲಿಕ್ಕೆ ಅವರ ಬೆವರು, ಅವರ ಶ್ರಮ ಯಾರಿಗಾಗಿ? ಯಾರಿಗಾಗಿ? ನಿಮಗಾಗಿ. ಅದಕ್ಕೆ ನಾನು ಹೇಳ್ತೀನಿ, ಬಂಗಾರ ಎಲ್ಲಿದ್ರು ಬಂಗಾರನ. ನಿಮಗೆ ಕಲಿಬೇಕು ಅಂತ ಮನಸ್ಸಿತ್ತಪ್ಪ ಆಗಲೇ ಹೇಳಿನಲ್ಲ, ಪಾಣಿನಿ ಮಹರ್ಷಿಯ ಕಥೆ ಹೇಳಿನಲ್ಲ, ನಿಮಗೆ ಕಲಿಬೇಕಂತ ಆಸಕ್ತಿ ಇದ್ರ ಇಂಟರ್ನ್ಯಾಷನಲ್ ಸ್ಕೂಲ್ನಾಗೂ ಕಲಿಲ್ಲ, ಅದನ್ನ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸಾಧನೆ ಮಾಡಿ ತೋರಿಸ್ತೇನೆ. ಇವತ್ತು ನಾನು ಯಾಕಿಷ್ಟು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ತೀನಿ ಅಂದ್ರೆ, ನನ್ನ ಮಗನಿಗೆ ಇದನ್ನೇ ಹೇಳ್ತೀನಿ, ನೋಡಪ್ಪ ನೀನು ನಾನು ಹೆಂಗದೀನಿ ನನ್ನಂಗ ನೀ ಆಗ್ಬೇಕಂತ ಬಹಳಷ್ಟು ಪಾಲಕರು ಬಯಸ್ತಾರೆ. ನಾನು ಹೆಂಗದೀವಲ್ಲ ನಮ್ಮಷ್ಟು ಶಾಣೆರು ಆಗಬೇಕು, ಅಥವಾ ನಾವು ಏನು ಮಾಡಿದ್ರು ನಮ್ಗಿನ ಹೆಚ್ಚಿಗೆ ಮಾಡ ಖಂಡಿತ ಸಾಧ್ಯ ಇಲ್ಲ. ನನ್ನ ಸಾಮರ್ಥ್ಯಕ್ಕೆ ತಕ್ಕಂಗ, ನನ್ನ ಪರಿಸರಕ್ಕೆ ತಕ್ಕಂಗ, ನನ್ನ ಶ್ರಮದ ತಕ್ಕಂಗ ನಾನು ಮಾಡಕತ್ತೀನಿ. ಆತ ಅವನ ಶ್ರಮಕ್ಕೆ ತಕ್ಕಂಗ, ನೀವು ನಿಮ್ಮ ಶ್ರಮಕ್ಕೆ ತಕ್ಕಂಗ. ಆದ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಏನು ಕನಸು ಇಟ್ಕೊಂಡಾರಲ್ಲ, ನಿಮ್ಮ ಗುರುಗಳು ಗುರುಮಾತೆಯರು ಏನು ಕನಸುಗಳು ಇಟ್ಕೊಂಡಾರಲ್ಲ, ನಿಮ್ಮ ಮೇಲೊಂದು ಆಶಾ ಗೋಪುರ ಇಟ್ಕೊಂಡಾರಲ್ಲ, ಅದಕ್ಕೆ ಧಕ್ಕೆ ಆಗಲಾರ್ದಂಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿ ತೋರಿಸಿದ್ರ ಇದು ನಿಜವಾದಂತಹ ಶಿಕ್ಷಣ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಕಲಿಯಾಕ ದುಡ್ಡು ಕೊಟ್ಟರೆ ಕಲಿಕೆ ಸಿಗೋದಿಲ್ಲ, ಶಿಕ್ಷಣ ಸಿಗೋದಿಲ್ಲ. ಕಲಿಯುವಂತ ಮನಸ್ಸು ಬೇಕು, ಕಲಿಯುವಂತ ಮನಸ್ಸು ಬೇಕು. ಅದಕ್ಕೆ ಹೇಳ್ತಾರೆ ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೆಗೆ ಜಿಗಿದು ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಇಂಥ ಮನವೆಂಬ ಮರ್ಕಟವನ್ನು ನಿನ್ನ ನೆನೆ ಎಂಬ ಪಾಶದಲ್ಲಿ ಬಂಧಿಸಿ ಎನ್ನುಳಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ಯಾರಲ್ಲ, ಅಂತ ವಚನವನ್ನ ನೀವು ಪಚನ ಮಾಡಿಕೊಂಡು ಇವತ್ತು ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಆಟಗಳಿರ್ಬೋದು, ಮತ್ತೊಂದಿರ್ಬೋದು, ನಿಮ್ಮನ್ನು ಬಾ ಬಾ ಇಲ್ಲಿ ಬಾ ಅಂತ ಆಕರ್ಷಣವಾಗಿ ನಿಮ್ಮ ಮಂಗ್ಯಾನ ಮನಸ್ಸನ್ನು ಚಂಚಲ ಮಾಡ್ತದಲ್ಲ, ಅದನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿ ತೊಡಗಿಸಿಕೊಂಡು ಶ್ರದ್ಧೆಯಿಂದ ಓದಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಯಾರು ಶ್ರದ್ಧೆಯಿಂದ ಓದ್ತೀರಿ ನಿಮಗೆ ಖಂಡಿತವಾಗ್ಲೂ ಜ್ಞಾನ ಸಿಗುತ್ತೆ. ಆಸಕ್ತಿ ಬೆಳೆಸ್ಕೊಳ್ಳಿ, ಅಭ್ಯಾಸ ಮಾಡಿ, ಅವಾಗ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಈಗೆಲ್ಲ ಪರೀಕ್ಷೆ ಬರೋಣ ಬಹಳ ಮಂದಿ ಭಯ ಪಡ್ಕೋತೀರಿ, ಖಂಡಿತವಾಗ್ಲೂ ಭಯ ಪಡ್ಕೋಬೇಡ್ರಿ. ಪರೀಕ್ಷೆ ಅನ್ನುವಂಥದ್ದು ಒಂದು ಹಬ್ಬದಾಗ ಇವತ್ತು ಹಬ್ಬ ಎಷ್ಟು ಖುಷಿ ಏನಿಲ್ಲ. ಇಂಥ ಪರೀಕ್ಷೆಯನ್ನು ಕೂಡ ಹಬ್ಬ ಅಂತ ಸಂಭ್ರಮದಿಂದ ನೀವೇನ್ ಮಾಡ್ರಿ, ಪರೀಕ್ಷೆಗೆ ತಯಾರಾಗ್ರಿ. ಇನ್ನೂ ಕಾಲ ನಿಂಚಿಲ್ಲ. ಇನ್ನು ಈಗಾಗಲೇ ನಿಮಗೆ 2-3 ಸರಣಿಗಳಾಗ್ಯಾವು. ಆ ಸರಣಿ ಪತ್ರಿಕೆಗಳಲ್ಲಿ ನಿಮಗೆ ಏನೇನು ತಪ್ಪುಗಳಾಗ್ಯಾವು, ಏನು ನಿಮಗೆ ಇನ್ನೂ ನೆನಪಿಗೆ ಬಂದಿಲ್ಲ. ಯಾವ ಪ್ರಮುಖ ಪದ ನಿಮಗೆ ಗೊತ್ತಾಗ್ತಿಲ್ಲ, ಯಾವ ವಾಕ್ಯ ಗೊತ್ತಾಗ್ತಿಲ್ಲ, ಯಾವ ಗಣಿತದ ಲೆಕ್ಕ ತಿಳಿತಾ ಇಲ್ಲ, ಯಾವುದು ವಿಜ್ಞಾನದ ಪಾಠ ನಿಮಗೆ ಅದು ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ. ಇವೆಲ್ಲವುಗಳನ್ನ ನೀವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತೀವಿ, ಸ್ವಮೌಲ್ಯಮಾಪನ ಮಾಡ್ಕೊಳ್ರಿ. ಇನ್ನು ಮುಗಿತಿ, ನಿಮ್ಮ ಗುರುಗಳಾಯ್ತು ಯಾರು ನಿಮ್ಮ ಹಿಂದೆ ಇರೋದಿಲ್ಲ. ಇನ್ನು ಸ್ವತಂತ್ರವಾಗಿ ಓದಕ್ ಬಿಡ್ತಾರ, ನೀವು ಸ್ವತಂತ್ರವಾಗಿ ಓದಕ್ ಬಿಡ್ತಾರ ಅಂತ ತಿಳ್ಕೊಂಡು ನೀವೇನಾದ್ರೂ ಆ ಸಮಯವನ್ನ ಕಾಲಹರಣ ಮಾಡಿದ್ರೆ ನಿಮಗೆ ಈ ಸಮಯ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಎಚ್ಚರಿಕೆ ನಡೆಯನ್ನ ಇಟ್ಟುಕೊಂಡು ಯಾರ ಒತ್ತಾಯದಿಂದ, ಯಾರ ಬಲವಂತದಿಂದ ಓದದೆ ನೀವೇ ಸ್ವಯಂ ಪ್ರೇರಣೆಯಿಂದ ಓದಲಿಕ್ಕೆ ಪ್ರಯತ್ನ ಮಾಡ್ರಿ. ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಹಾಗಾಗಿ ನನ್ನ ಸರ್ಕಾರಿ ಶಾಲೆನೂ ಕೂಡ ಯಾವುದರಲ್ಲಿ ಹಿಂದೆ ಇಲ್ಲ. ಎಲ್ಲ ಶಿಕ್ಷಕರು ಶ್ರಮ ಪಟ್ಟಾರ, ಎಲ್ಲರೂ ಶ್ರಮ ಪಟ್ಟಾರ. ಆದ್ರೆ ಪಡಬೇಕಾದವರು ಯಾರು? ನಿಜವಾದ ಶ್ರಮ ಪಡ್ಬೇಕಾದವ್ರು ಯಾರು? ನೀವು ಶ್ರಮ ಪಡದೇ ಇದ್ರೆ ಇವರೆಲ್ಲ ಪಟ್ಟ ಶ್ರಮ ಏನಾಗತ್ತೆ? ವ್ಯರ್ಥ ಆಗತ್ತೆ. ನಿಮ್ಮ ತಂದೆ ತಾಯಿಗಳು ಕೊಟ್ಟಂತ ಶ್ರಮನೂ ಕೂಡ ವ್ಯರ್ಥ ಆಗತ್ತೆ. ಹಾಗಾಗಿ ನೀವು ಯಾರೂ ಕೂಡ ನಿಮ್ಮ ತಂದೆ ತಾಯಿಗಳ, ಗುರುಗಳ, ಹಿರಿಯರ ಏನವ್ರು ಹಾಕಿಕೊಟ್ಟಾರಲ್ಲ ಆ ದಿಕ್ಕಿನಲ್ಲಿ ನೀವು ಸಾಗಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿಗಾಗಿ ಇನ್ನು ಹುಡುಕಾಡೋದು ಬೇಡ. ಸಮುದ್ರದ ನೀರು ಸಮುದ್ರಕ್ಕೆ ನೀರು ಹೆಂಗ್ ಬರ್ತೈತಿ? ನದಿ, ಹಳ್ಳ, ಕೊಳ್ಳದಿಂದ ಸಮುದ್ರಕ್ಕೆ ನೀರು ಬರ್ತೈತಿ ಹೊರತಾಗಿ ಸಮುದ್ರದ ನೀರು ಬೇರೆ ಕಡೆ ಹೋಗೋದಿಲ್ಲ. ಹಂಗ ಯಶಸ್ಸಿಗೆ ಬೇಕಾದಂತ ಶಕ್ತಿ, ಸಾಮರ್ಥ್ಯ, ತಪಸ್ಸು, ಪರಿಶ್ರಮ ಪಡ್ರಿ. ನಿಮಗೆ ಸಾಧನೆ, ಯಶಸ್ಸು ಅನ್ನೋದು ಆ ಸಮುದ್ರಕ್ಕೆ ನೀರು ಹೆಂಗ್ ಬರ್ತದಲ್ಲ ಹಂಗ ಹುಡುಕೊಂಡು ಬರ್ತೈತಿ. ಅಂತ ಹುಡುಕುವಂತ ಪ್ರಯತ್ನ ನಿಮ್ಮಲ್ಲಿ ಒಳಗಿನಿಂದ ಬಂತಪ್ಪ ಅಂದ್ರ ಖಂಡಿತವಾಗ್ಲೂ ನೀವು ಅಂಕಿತ ಕೊನ್ನೂರಂಗ 625 425 ಎಲ್ಲರೂ ತಗೋತೀರಿ. ಜೊತೆಗೆ ಈ ಶಾಲೆಯದು ಕೇವಲ ಎಷ್ಟು ಸರ್ ಒಟ್ಟಾರೆ ಫಲಿತಾಂಶ ಇದರಲ್ಲಿ 94 ಐತಿ.
ಶಾಲೆಯ ಪ್ರತಿಶತ ಅಂದ್ರೆ ಹೈಯೆಸ್ಟ್ ಮಾಡಿದವರು. ಇದನ್ನ ಮೀರಿ 99 ಯಾಕೆ 100ಕ್ಕೆ 100 ಮಾಡುವಂತ ತಾಕತ್ತು ನಿಮ್ಮ ಹತ್ರ ಐತಿ. ಯಾಕಂದ್ರೆ ಇಲ್ಲೊಂದು ಕಾಲು ಏನೋ ಚರಂಡಿ ಐತೆ ಅಂತ ತಿಳ್ಕೊಳ್ರಿ. ಈ ಚರಂಡಿಯಿಂದ ನಾನು ಜಿಗಿಬೇಕಾಗೈತಿ, ಇಲ್ಲಿ ಜೀರೋದಾಗದೀನಿ. ನಾ ಆ ಕಡೆ ದಾಟಬೇಕಂದ್ರೆ 100% ನಾನು ಅಚೀವ್ ಮಾಡಿದ್ರೆ ದಾಟ್ತೀನೋ, ಇಲ್ಲ 99 ಮಾಡ್ತೀನಿ ಅಂದ್ರೆ ದಾಟ್ತೀನೋ ಹೇಳಿ. 99 ಮಾಡಿದ್ರೆ ನಾನು ದಡ ಮುಡ್ತೀನಿ, ಎಲ್ಲಿ ಬಿಡ್ತೀನಿ? ಚರಂಡಿಯಾಗ ಬಿಡ್ತೀನಿ, ಜೀರೋದಾಗೈತಿ, ಇನ್ನೂ ಸೇಫ್ಟಿ ಅದೀನಿ ಅಂದ್ರೆ ಈ ಬದುಕು ಅನ್ನುವಂಥದ್ದು ಏನೈತಲ್ಲ, ನಾವು ಇವತ್ತು ಸ್ಪರ್ಧಾ ಯುಗದಲ್ಲಿ ನಾವು ಏನು ಕನಸಿಟ್ಕೋಬೇಕು? 100ಕ್ಕೆ 100ರಷ್ಟು ನಾನು ಸಾಧನೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ರಿ. ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಯ್ತು, ಚಿಂತೆ ಇಲ್ಲ, ದುಃಖಿಸಬೇಡಿ. 3 ಅವಕಾಶಗಳದಾವು, ಹೌದಲ್ಲ? ಆಗ 3 ಅವಕಾಶಗಳ ಕಾಯಬೇಡಿ. ನನ್ನ ಸಮಯ ಇತ್ತಂದ್ರೆ ಇದನ್ನು ಒಂದು ಹೇಳೇ ಬಿಡವ ನಾನು. 3 ಅವಕಾಶದವರೆಗೆ ಕಾಯಬೇಡಿ. ಮೊದಲನೇ ಅವಕಾಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ನಿಮ್ಮದಾಗಲಿ ಅಂತ ನಾನು ನಿಮಗೆ ಶುಭವನ್ನ ಕೋರ್ತೀನಿ. ಎಲ್ಲರಿಗಿಂತ ಮಿಗಿಲಾಗಿ ನಿಮ್ಮಲ್ಲಿ ಜ್ಞಾನ ಬರಲಿ, ವಿವೇಕ ಬರಲಿ, ಬುದ್ಧಿ ಬರಲಿ. ಕೊನೆಗೆ ಸಹನೆ ನಿಮ್ಮದಾದರೆ ಸಕಲ ಭಾಗ್ಯವೂ ನಿಮ್ಮದೇ, ವಿನಯ ನಿಮ್ಮದಾದರೆ ವಿಜಯದ ಮಾಲೆಯೂ ನಿಮ್ಮದೇ ಅಂತ ವಿನಯ, ಸಹನೆ, ತಾಳ್ಮೆ, ಶ್ರದ್ಧೆ, ತಪಸ್ಸು, ಪರಿಶ್ರಮ, ಆಸಕ್ತಿ, ಅಭ್ಯಾಸ, ಸ್ವ ವಿಮರ್ಶೆ, ಸ್ವ ಅವಲೋಕನ ಇವೆಲ್ಲವುಗಳು ನಿಮ್ಮ ಹತ್ರ ಇದ್ದು ಅಂದ್ರೆ ನಿಮ್ಮನ್ನು ಹಿಡಿಯೋರ ಯಾರಿಲ್ಲ ಅಂತ ಹಿಡಿಯದೆ ಹೇಳಿದ್ರಲ್ಲ, ಹಕ್ಕಿ ಅಂತ ಹಾರ್ತಿರಲ್ಲ, ಹಂಗ ಹಕ್ಕಿಯನ್ನು ಹೆಂಗ ಹಾರ್ಬೇಕಂದ್ರೆ ಸಾಧನೆಯ ಲೋಕದಲ್ಲಿ, ಸಾಧನೆಯ ಆಗಸದಲ್ಲಿ ನೀವೆಲ್ಲರೂ ಹಾರಾಡಿ ಅಂತ ಶುಭವನ್ನ ಕೋರಿ ಆಕಸ್ಮಿಕವಾಗಿ ಬಂದೆ, ನಿಮ್ಮ ತಲೆ ತಿಂದೆ. ಯಾಕಂದ್ರೆ ಕನ್ನಡಿ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಇವರಿಬ್ಬರಿಗೂ ಇಲ್ಲ ಸಮಯದ ಇತಿಮಿತಿ. ಹಾಗಾಗಿ ಏನು ಅನಿರೀಕ್ಷಿತವಾಗಿ ಬಂದೆ. ಆದರೆ ನಾನು ಪಾಲಕನಾಗಿ ಬಂದು ನಮ್ಮ ಶಾಲೆಯ ಒಂದಷ್ಟು ಶ್ರೇಯವನ್ನ, ಈ ಶಾಲೆಯ ಬಗ್ಗೆ ನಾನು ಕೂಡ ಬೇರೆ ಬೇರೆ ಕಡೆ ಹೋಗ್ತೀನಿ. ನನ್ನ ಮಗುವಿನ ಶಾಲೆಗೆ ನಾನು ಹೋದಂದ್ರೆ ಹೆಚ್ಚು ನನಗೆ ಇಷ್ಟಪಡೋದು ನನ್ನ ಮಗು ಪಡ್ತಾನ. ಹಂಗೆ ಪಾಲಕರಲ್ಲಿ ಬರಬೇಕಿದೆ. ಎಲ್ಲ ಪಾಲಕರು ನಮ್ಮ ಮಕ್ಕಳ ಆ ಜ್ಞಾನವನ್ನ, ಆ ಅನುಭವವನ್ನ, ಅವರ ಒಂದು ಸಾಧನೆಯನ್ನ ಕಣ್ತುಂಬಿಕೊಂಡು ನಾವೆಲ್ಲರೂ ಹೆಂಗಿರೋಣ ಅಂದ್ರೆ ಖುಷಿ ಖುಷಿಯಾಗಿರೋಣ, ಸಂತೋಷದಿಂದ ಇರೋಣ. ಈ ಜಗತ್ತಿನಲ್ಲಿ ಆನಂದಕ್ಕಿಂತ, ಸಂತೋಷಕ್ಕಿಂತ, ನೆಮ್ಮದಿ, ಪ್ರೀತಿ, ವಿಶ್ವಾಸಕ್ಕಿಂತ ಬೇರೊಂದು ವಸ್ತು ಇಲ್ಲ. ಅದೆಲ್ಲವನ್ನ ಸಂಪಾದಿಸೋಣ ಅನ್ನುವಂಥ ಮಾತನ್ನು ಹೇಳಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತುಗಳು ಧನ್ಯವಾದಗಳು.